ಇದೇ ಥೀಬ್ಸ್ ಜೀವಂತ ನಗರ? ಮೊದಲ ಫೇರೋಸೈಟಿ ರಾಜ್ಯ ಇವರೇ? ಫರೋಹನ ಪ್ರಧಾನ ಗುರು ಇಮ್ಹೋಟೆಪ್ನ ಮನೆ? ಮೃತರ ಸ್ಥಾವರ? ಇವಳೇ ಫರೋಹನ ಪ್ರೇಯಸಿ ಅಂಕಸೂನಮುನ್? ಬೇರೆ ಪುರುಷರು ಅವಳನ್ನು ಮುಟ್ಟುವಾಗೆ ಇರಲಿಲ್ಲ. ಆದ್ರೆ ಈ ಇಬ್ಬರು ಪ್ರೀತಿಗೋಸ್ಕರ ತನ್ನ ಪ್ರಾಣ ಬಿಡಕ್ಕೂ ಸಿದ್ಧರಿದ್ರು. ನೀವೀ ಕಡೆ ಏನ್ ಮಾಡ್ತಿದ್ದೀರಾ? ನಿನ್ನ ಯಾರು ಮುಟ್ಟಿದ್ದು? ಮುಟ್ಟಿದ್ದು ನೀನಾ? ರಾಜನ್ ಕಡೆಯವರು ಬಂದ್ರು. ಅವರು ಬರ್ತಿದ್ದಾರೆ. ನೀನ್ ಮೊದಲು ಹೋಗಲ್ಲ. ನೀನು ತಪ್ಪಿಸಿಕೊಂಡು ನಾನು ಬದುಕಲು ಸಾಧ್ಯ. ನೀ ಮೊದ್ಲು ಹೋಗು, ನಾನು ಆಮೇಲೆ ಹೋಗ್ತೀನಿ. ನೀನೇನ್ ಭಯ ಪಡ್ಬೇಡ. ಈ ಸತ್ರೆ ನಾನು ಪುನಃ ಬದುಕಿಸ್ತೀನಿ. ಈಗ ನಮ್ಮಿಬ್ರುನ ತಾವು ಕೂಡ ಬೇರೆ ಮಾಡೋಕ್ಕಾಗಲ್ಲ. ಅಂಕಸೂನಮುನ್ನ ಪುನಃ ಬದುಸ್ಕೊಳ್ಳೋಕೆ ಇಮ್ಹೋಟೆಪ್ ಅವರ ಶಿಷ್ಯರನ್ನ ಕರೆಸಿ ಸಮಾಧಿಯನ್ನು ತೊಡಿ ದೇಹನ ಹೊರತೆಗೆಸಿ ದೇಹನ ತೆಗೆದುಕೊಂಡು ಹೋಗ್ತಾರೆ. ಆ ದೇಹನ ಸಾವಿನ ಪ್ರದೇಶಕ್ಕೆ ಅಂದ್ರೆ ಮೃತರ ಸ್ಥಾವರ ಅಮ್ನ ಪ್ರಾಂತ್ಯಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಅದು ಫೋರೋ ರಾಜವಂಶಸ್ಥರ ಮೃತದೇಹನ ಈಜಿಪ್ಟ್ ನಿಧಿ ನಿಕ್ಷೇಪಗಳನ್ನ ಭದ್ರವಾಗಿ ನೋಡಿಕೊಳ್ಳೋ ಸ್ಮಶಾನ ಜಾಗ. ತನ್ನ ಪ್ರೇಮಕ್ಕೋಸ್ಕರ ಇಮ್ಹೋಟೆಪ್ ಸ್ಮಶಾನ ವಾಸಿಗಾರ ಜೊತೆ ಸೇರಿ ಒಳ್ಳೆಯ ಸಾವಿನ ಗ್ರಂಥವನ್ನ ತೆಗೆದುಕೊಂಡು ಅಂಕಸೂನಮುನ್ನ ಪುನಃ ಬದುಸ್ಕೊಳ್ಳೋಕೆ ಕರ್ಮಕಾಂಡವನ್ನ ಶುರು ಮಾಡ್ತಾರೆ. ಅಂಕಸೂನಮುನ್ನ ಆತ್ಮ ಅಂಧಕಾರದಲ್ಲಿ ಬಂಧನವಾಗಿರುವುದನ್ನು ಪುನಃ ದೇಹಕ್ಕೆ ಸೇರಿಸೋ ಪ್ರಯತ್ನದಲ್ಲಿ 5 ರೀತಿಯ ಪೂಜೆ ಮಾಡ್ತಿರುತ್ತಾರೆ. ಆಗ ಇಮ್ಹೋಟೆಪ್ ಆ ಸಾವಿನ ಪುಸ್ತಕದ ಮಂತ್ರಗಳನ್ನ ಓದುತ್ತಾ ಅಂಕಸೂನಮುನ್ ಆತ್ಮ ದೇಹಕ್ಕೆ ಸೇರಿಸೋ ಪ್ರಯತ್ನ ಮಾಡ್ತಿರುತ್ತಾರೆ. ಆದ್ರೆ ಈ ಆಚರಣೆ ಮುಗಿಯೋ ಮುಂಚೆನೆ ಫೋರೋನ ಸೈನಿಕರು ಇಮ್ಹೋಟೆಪ್ ಮತ್ತು ಅವರ ಶಿಷ್ಯರನ್ನ ಬಂಧಿಸ್ತಾರೆ. ಇಮ್ಹೋಟೆಪ್ನ ಎಲ್ಲಾ ಶಿಷ್ಯರುಗಳನ್ನ ಚಿತ್ರಹಿಂಸೆ ನೀಡಿ ಸಮಾಧಿ ಮಾಡ್ತಾರೆ. ಇಮ್ಹೋಟೆಪ್ಗೆ ಮಾತ್ರ ಅತಿ ಭಯಂಕರವಾದ ಶಿಕ್ಷಣ ಕೊಟ್ಟು ನಾಲಿಗೆ ಕತ್ತರಿಸಿ ಜೀವಂತ ಸಮಾಧಿ ಮಾಡ್ತಾರೆ.
ಭವಿಷ್ಯದಲ್ಲಿ ಯಾರಾದ್ರೂ ಯಾವಾಗಲಾದ್ರೂ ಈ ಶವ ಪೆಟ್ಟಿಗೆಯನ್ನು ತೆಗೆದು ಸಾವಿನ ಪುಸ್ತಕನ ಓದಿದ್ರೆ ಆದ್ರೆ ಪುನಃ ಜೀವಂತರಾಗ್ತಾರೆ. ತನ್ನ ಶಿಷ್ಯರಿಗಾಗಿ ಪ್ರೀತಿಸಿದ ಹುಡುಗಿಯಾದ ಅನ್ಕಸೂನಮನ್ನ ಪಡೆದುಕೊಳ್ಳೋಕೋಸ್ಕರ ಪ್ರಪಂಚವನ್ನ ನಾಶ ಮಾಡಲು ಹಿಂಜರಿಯಲ್ಲ, ತಾನು ಪುನಃ ಶಕ್ತಿವಂತರಾಗ್ತಾರೆ, ನರಭಕ್ಷಕರಾಗ್ತಾರೆ, ಪ್ರಪಂಚದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸ್ತಾರೆ.